ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿಕಲಾ ಕಲಾವಿದೆ. ಇವತ್ತು ನಮ್ಮ ಕುಟುಂಬ ನಮ್ಮ ಮನೆಗೆ ಬಂದಿದೆ. ತುಂಬ ಖುಷಿಯಾಗುತ್ತೆ. ಅಶ್ವಿನಿ ಮೇಡಮು ತುಂಬ ದಿನಗಳಾಯಿತು ನಾವು ಕೆಲಸ ಮಾಡಿ. ಖುಷಿಯಾಗುತ್ತೆ. ನನ್ನ ಕುಟುಂಬ, ನನ್ನ ಸಿನಿಮಾ ಕುಟುಂಬ ನಮ್ಮ ಮನೆಗೆ ಬಂದಿದೆ. ಅದರಲ್ಲೂ ಇವತ್ತು ಮನುಗೌಡ ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ರು ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ. ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರಿಗೆ. ಮೇಡಮ್ ಜೊತೆ ನಾನು ರಾಜಹುಲಿ ಮಾಡಿದ್ದೆ. ನಮ್ಮ ನೆಂಟು ಹಾಗೇ ಇತ್ತು, ಅತ್ತೆ ಸೊಸೆ ನೆಂಟು ಅನ್ನಿಸ್ತಾ ಇತ್ತು. ಬಿಗ್ ಬಾಸ್ ನೋಡಿದಾಗೆಲ್ಲ ಅದಕ್ಕೆ ಮುಂಚೆನೂ ಅನ್ನಿಸ್ತಾ ಇತ್ತು. ಯಾಕಂದರೆ ನಾನು ಏನು ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ 3 ವರ್ಷ ಬೇಕಾಗಿತ್ತು. ಈಗ ನಾನು ಇಂಡಸ್ಟ್ರಿಯವ್ರನ್ನ ಪ್ರತಿಯೊಬ್ಬರನ್ನು ಕರೆಯೋಕ್ಕೆ ಒಂಥರ ಧೈರ್ಯ ಇದೆ. ಅಂದರೆ ಖುಷಿ ಆಗುತ್ತೆ ಇವಾಗ ಕರೆಯೋದಕ್ಕೆ. ಯಾಕಂದರೆ ಅವಾಗಿಂದ ನಾನೇನು ಆಶ್ರಮದ ಬಗ್ಗೆ ಏನೂ ಮಾಡಿರಲಿಲ್ಲ ಅವರಷ್ಟು. ಇವಾಗ ಓಪನ್ ಬುಕ್, ಯಾರನ್ನಾದರೂ ಕರಿಬೋದು ಅನ್ನೋ ಒಂದು ಧೈರ್ಯ ಇದೆ. ಅಶ್ವಿನಿ ಮೇಡಮ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಅವ್ರು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಏನು ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ. ನಾನು ನೆನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೆ. ನೆನ್ನೆ ನನ್ನ ಗುರುಗಳಾದ ಟಿ ಎ ನಾರಾಯಣಗೌಡರ ಹುಟ್ಟುಹಬ್ಬ. ಅದು ಮುಂದುವರೆದ ಭಾಗವಾಗಿ ನನ್ನ ಕುಟುಂಬಕ್ಕೆ ಭಾಳನೇ ಆಪ್ತರು, ನನ್ನ ಸ್ನೇಹಿತರು, ನನ್ನ ಎಲ್ಲ ಕಷ್ಟ ಸುಖಗಳಲ್ಲೂ ಕೂಡ ಸುಖ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಕಷ್ಟಗಳಲ್ಲಿ ನನ್ನ ಜೊತೆಯಾಗಿ ನಿಂತಂಥ ಮನುಗೌಡರು. ಹಾಗಾಗಿ ಅವರ ಹುಟ್ಟುಹಬ್ಬ ಕೂಡ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಬೇಕು. ಪ್ರತಿ ವರ್ಷವೂ ಅಷ್ಟೇ ಅವರು ನನ್ನ ಹುಟ್ಟುಹಬ್ಬವನ್ನು ಇಷ್ಟೇ ವಿಜೃಂಭಣೆಯಿಂದ ಇಷ್ಟೇ ಚೆನ್ನಾಗಿ ಆಚರಿಸ್ತಾರೆ. ಅವರ ಹುಟ್ಟುಹಬ್ಬವನ್ನು ಕೂಡ ನಾನು ಒಳ್ಳೆ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತಂದಾಗ ನನಗೊಂದೇ ತಲೆಗೆ ಬಂದಿದ್ದು ಶಶಿಕಲಾ ಅವರ ಅಮ್ಮನ ಮಡಿಲು ಆಶ್ರಮ. ಯಾಕೆಂದರೆ ಶಶಿಯವ್ರನ್ನ ಇವತ್ತಲ್ಲ, ಸುಮಾರು ನಾನು ಕಲಾವಿದೆ ಆಗಿ ನೋಡಿದ್ದೀನಿ. ಯಾವಾಗಲೂ ಕಲಾವಿದ್ರ ಬದುಕು ಹೇಗಿರುತ್ತೆ ಅಂದರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಮುಂದೆ ನೋಡೋಕ್ಕೆ ಮಾತ್ರ ನಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ, ಬಣ್ಣವಾಗಿರುತ್ತೆ ಅಲ್ವಾ. ಆದರೆ ಅದ್ರ ಹಿಂದ್ಗಡೆ ತುಂಬ ದೊಡ್ಡ ಶ್ರಮ ಇರುತ್ತೆ, ತುಂಬ ದೊಡ್ಡ ಕಷ್ಟ ಇರುತ್ತೆ. ನಾ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡೋವಾಗ ನನಗೆ ಅನಿಸಿದ್ದು ಅಮ್ಮನ ಮಡಿಲು ಹೋಗಲೇಬೇಕು, ನಾನು ಶಶಿಕಲಾ ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ. ಒಂದು ಏನಕ್ಕೆ ಅಂತಂದರೆ ಈ ಥರದ ಕೆಲಸಕ್ಕೆ ನಾವೆಲ್ಲರೂ ಕಲಾವಿದರಾಗಿರೋದ್ರಿಂದ ನಮ್ಮ ಕಲಾವಿದರಿಗೆ, ನಮ್ಮ ಕುಟುಂಬದವ್ರಿಗೆ ನಾವೇ ಬೆಂಬಲ ಕೊಟ್ಟಿಲ್ಲ ಅಂತಂದರೆ ಇನ್ಯಾರು ಕೊಡ್ತಾರೆ. ಹಾಗಾಗಿ ಒಬ್ಬರು ಮುಂದೆ ಬಂದಾಗ ನಮ್ಮನ್ನು ನೋಡ್ಕೊಂಡು ಇನ್ನೊಂದಷ್ಟು ಜನ ಬರ್ತಾರೆ, ಪ್ರೇರಣೆಗೊಳಗಾಗ್ತಾರೆ. ಅದು ಒಂದು. ನಮ್ಮನ್ನು ಅನ್ನೋಕ್ಕಿಂತ ಹೆಚ್ಚಾಗಿ ಶಶಿಕಲಾ ಅವರ ಕೆಲಸನೂ ಕೂಡ ಬಹುಶಃ ಎಲ್ಲರೂ ನೋಡ್ತಾ ಇದ್ದಾರೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ. ನಾವೇನು ಅವ್ರಿಗೆ ಬಂದು ಪ್ರಚಾರ ಕೊಡೋವಂಥದ್ದು ಏನಿಲ್ಲ. ಅವ್ರು ಪಟ್ಟಂಥ ಕಷ್ಟ, ಅವ್ರು ಪಟ್ಟಂಥ ಶ್ರಮ ಇವತ್ತು ನಾವಿಲ್ಲಿಗೆ ಆ ಭಗವಂತ ನಮ್ಮನ್ನು ಕರ್ಕೊಂಬಂದಿದ್ದಾನೆ. ನನಗೆ ತುಂಬ ಸಂತೋಷ. ಇವತ್ತು ಮನುಗೌಡರ ಹುಟ್ಟುಹಬ್ಬನ ಈ ಎಲ್ಲರ ಜೊತೆಲೂ ನಿಜವಾಗ್ಲೂ ನನಗೆ ಅವರು ಒಬ್ಬೊಬ್ಬರದ್ದು ಕತೆಗಳನ್ನ ಕೇಳ್ತಾ ಇದ್ರೆ, ಒಬ್ಬೊಬ್ರದ್ದು ಮಾತುಗಳನ್ನ ಕೇಳ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ, ಹೊಟ್ಟೆ ಕಿವುಚ್ದಂಗೆ ಆಗುತ್ತೆ. ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು ಒಬ್ಬರು ಸೇವೆ. ಈಗ ಮನೇಲಿ ಒಬ್ಬರು ಪೇಷಂಟ್ ಇದ್ದಾಗ ನಮ್ಗೆ ಆ ಕಷ್ಟ ಗೊತ್ತಿರುತ್ತೆ. ಮಾತಾಡೋರು 1000 ಮಾತಾಡ್ತಾರೆ ಹೀಗೆ ಹಾಗೆ ಅಂತ. ಮಾಡೋದಕ್ಕೂ ಮನ್ಸು ಬೇಕು, ಕೊಡೋದಕ್ಕೂ ಮನ್ಸು ಬೇಕು. ಎಲ್ರಿಗೂ, ಎಲ್ಲ ಶ್ರೀಮಂತರಿಗೂ ಕೂಡ ಕೊಡೋ ಅಂಥ ಮನ್ಸು ಬರಲ್ಲ. ಅಥವಾ ಎಷ್ಟೋ ಜನ ಕೋಟಿ ಇಟ್ಕೊಂಡಿರ್ತಾರೆ. ನಾವು ಹೇಳ್ತೀವಿ ಅಯ್ಯೋ ತುಂಬ ಒಳ್ಳೆಯವರು ಅಂತ ಮುಖವಾಡ ಹಾಕ್ಕೊಂಡಿರ್ತಾರೆ. ಆದರೆ ಇಂಥ ಒಳ್ಳೆ ಮನಸ್ಸು, ಈ ಥರದೊಂದು ಆಶ್ರಮನ ಕಟ್ಟಿ ಒಂದು 10 ಜನ ನೋಡ್ಕೊಳ್ಳೋ ಅಂತಹ ಕೆಲಸಕ್ಕೆ ಯಾರೂ ಮುಂದಾಗಲ್ಲ. ಆದರೆ ಇವತ್ತು ಅವ್ರಿಗೂ ಹಸಿವಿದೆ, ಅವ್ರಿಗೂ ಕಷ್ಟ ಇದೆ, ದುಃಖ ಇದೆ, ಎಲ್ಲವೂ ಗೊತ್ತಿದೆ. ಪರ್ದೆ ಮುಂದೆಗಿಂತ ಪರ್ದೆ ಹಿಂದಿನ ಕತೆ ಬಹಳಷ್ಟು ಇರುತ್ತೆ. ಅವರ ಕತೆ ನಾವೆಲ್ಲರೂ ಕೇಳ್ತಾ ಇರ್ತೀವಿ. ಬಟ್ ಅದ್ರ ಹಿಂದ್ಗಡೆ ಭಾಳಷ್ಟು ಶ್ರಮ ಇದೆ ಇವತ್ತು ಈ ಒಂದು ಆಶ್ರಮನ ಕಟ್ಟಬೇಕಂದ್ರೆ. ಇವತ್ತು ನಾನು ಮುಂದೆ ಬಂದಿದ್ದೀನಿ, ಅನೇಕ ಜನ ಮುಂದೆ ಬರ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಮುಂದೆ ಬರಬೇಕು. ಈ ಆಶ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ಯಾವುದೂ ಡೋಂಗಿ ಇಲ್ಲ, ಯಾವುದೇ ನಿರೀಕ್ಷೆ ಇಲ್ಲ, ಆರಾಮಾಗಿರ್ಬೋದು. ಅವರು ಕಲಾವಿದರು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಒಳ್ಳೆ ಅವಕಾಶಗಳಿದೆ. ಎಷ್ಟು ಸುಂದರವಾಗಿದ್ದಾರೆ ನೋಡೋಕ್ಕೆ, ಒಳ್ಳೆ ಅವಕಾಶಗಳಿದೆ. ಹೊರಗಡೆ ಬಂದು ಅವರು ನಟನೆ ಮಾಡ್ಕೊಂಡು ಚೆನ್ನಾಗಿರ್ಬೋದು. ಆದರೆ ಒಳ್ಳೆ ಮನಸ್ಸು ಅಂತ ಹೇಳ್ತಾರಲ್ಲ, ಹಸ್ದವ್ರಿಗೆ ಮಾತ್ರ ಇನ್ನೊಬ್ಬರು ಹಸ್ದವರ ಒಂದು ನೋವು ಗೊತ್ತಿರುತ್ತೆ, ಹಸು ಗೊತ್ತಿರುತ್ತೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಶಶಿಕಲಾ. ನನಗಂತೂ ತುಂಬ ಖುಷಿ. ಆ ಹಿರಿಯರ ಆಶೀರ್ವಾದ ಯಾವಾಗಲೂ ಮನುಗೌಡ್ರ ಮೇಲೆ ಇರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನಿವತ್ತು ನನ್ನ ಅಳಿಲು ಸೇವೆ ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ, ಎಲ್ಲೋ ಹೋಗಿ ಪಪ್ಪು ಡಿಸ್ಕು ಅಲ್ಲಿ ಇಲ್ಲಿ ಅಂತ ದುಡ್ಡನ್ನು ಖರ್ಚು ಮಾಡೋಕ್ಕಿಂತ ಮಾಡಿ ಬೇಡ ಅಂತ ಹೇಳಲ್ಲ. ಅಲ್ಲಿ 100 ರೂಪಾಯಿ ಮಾಡಿದ್ರೆ ಅದರಲ್ಲಿ ಒಂದು 10 ರೂಪಾಯಿನ ಈ ಥರದ ಆಶ್ರಮಗಳಿಗೆ ಕೊಡಿ. ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ, ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ತೀನಿ. ಹಾಗೆ ಶಶಿ, ನಿಮಗೆ ತುಂಬ ಒಳ್ಳೇದಾಗಲಿ. ಇವತ್ತು ನಮ್ಮನ್ನು ಮನುಗೌಡ್ರನ್ನ ಇಲ್ಲಿ ಕರೆಸ್ಕೊಂಡು ಒಳ್ಳೆ ಅಡುಗೆಗಳನ್ನ ಮಾಡಿ ಹಿರಿಯರಿಗೆ ಕೊಟ್ಟಿದ್ದೀರಾ. ನಿಮ್ಮನ್ನು ಭೇಟಿ ಮಾಡೋದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಅಮ್ಮನ ಮಡಿಲು ಆಶ್ರಮಕ್ಕೆ ಎಲ್ಲರ ಆಶೀರ್ವಾದ ಇದೆ, ಮುಖ್ಯವಾಗಿ ನನ್ನ ಬೆಂಬಲ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿಪ್ಪ. ಥ್ಯಾಂಕ್ ಯು. ಏನು ಅನ್ನಿಸ್ತು ಸರ್ ನಿಮಗೆ ಈ ಜಾಗಕ್ಕೆ ಬಂದರೆ? ತುಂಬ ಖುಷಿ ಆಯಿತು. ಮತ್ತು ಇಂಥವ್ರಿಗೆ ಒಂದು ಅನ್ನದಾನ ಮಾಡೋದು ಅದು ಶ್ರೇಷ್ಠ ದಾನ ಅನಿಸ್ತು ಅಷ್ಟೇ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅದರಲ್ಲೂ ನನಗೆ ಅಶ್ವಿನಿ ಹೇಳಿದ್ರಲ್ಲ,
ಒಂದು ತಾಯಿಯಾಗಿ, ಒಂದು ತಂಗಿಯಾಗಿ, ಒಂದು ಅಕ್ಕನಾಗಿ ಇಷ್ಟು ಜನಕ್ಕೆ ಊಟ ಹಾಕಿದ್ರಲ್ಲ ಖುಷಿ ಆಗತ್ತೆ. ಒಂದೇನಂದರೆ ನನ್ನ ಸಿನಿಮಾ ಕುಟುಂಬ ಹೇಳಿದ್ರು ಅವರು, ಮೇಕಪ್ ಹಾಕ್ಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿರ್ತೀವಿ ನಾವೆಲ್ಲ ಕಲಾವಿದರು. ಅದರಿಂದ ನಾವು ಹೆಣ್ಮಕ್ಳು ತುಂಬ ಕಷ್ಟಪಟ್ಟಿರ್ತೀವಿ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಕುಟುಂಬ ನನ್ನ ಮನೆಗೆ ಬಂತಲ್ಲ, ತುಂಬ ಖುಷಿ ಆಯಿತು. ಅಷ್ಟೇ ಕೇಳ್ಕೊಳ್ಳೋ ಪ್ರತಿಯೊಬ್ಬರು, ನಾನು ನಿಮ್ಮನೆ ಮಗಳು, ಎಲ್ಲರೂ ಬನ್ನಿ, ನನಗೇನೂ ಬೇಡ, ಅಟ್ಲೀಸ್ಟ್ ನಾನಿದ್ದೀನಿ ಅಂತ ಬನ್ನಿ ಸಾಕು. ಯಾಕೆಂದರೆ ಓಡಾಡೋರಿಗೆ, ಚೆನ್ನಾಗಿರೋರಿಗೆ, ದುಡ್ಡು ಕಾಸು ಇರೋರು ಹೇಗೋ ಜೀವನ ಮಾಡ್ಕೊಳ್ತಾರೆ. ಎಷ್ಟೋ ತಂದೆ ತಾಯಿ ಇವರು ಮಕ್ಕಳು ಸಾಕಿದ್ದಾರೆ, ಇವರು ಕಷ್ಟಪಟ್ಟಿದ್ದಾರೆ. ಮಕ್ಕಳು ಅಪ್ಪ ಅಮ್ಮನ ಬೇಡ ಅಂತ ಬಿಸಾಕಿರೋರನ್ನ ನಾನು ಬಾಚಿಕೊಂಡು ತಪ್ಕೊಂಡು ಬಂದು ಪ್ರೀತಿಸ್ತಾ ಇದ್ದೀನಿ. ಅಂಥ ಪವಿತ್ರವಾದ ಜಾಗಕ್ಕೆ ಎಲ್ಲರೂ ಬೆಂಬಲ ಕೊಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಖುಷಿ ಆಯಿತು. ಒಳ್ಳೇದಾಗಲಿ. ಒಳ್ಳೇದಾಗಲಿ ಶಶಿ, ಅಳಬಾರ್ದು, ಆರಾಮಾಗಿರಿ, ಧೈರ್ಯವಾಗಿರಿ, ನಾವೆಲ್ಲರೂ ಇದ್ದೀವಿ. ಧೈರ್ಯವಾಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.